ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿವರಾತ್ರಿ ದಿನ ಸ್ಮಶಾನವಾಸಿಯಾದ ನಿಮ್ಮಲ್ಲಿ ಸಾಕ್ಷಾತ್ ಆ ಶಿವನ ದರ್ಶನ ಆಯಿತು. ನಿಮ್ಮಲ್ಲಿ ಮನಸ್ಸಿದ್ರೆ ಮಹಾದೇವ, ಪ್ರೀತಿ ಪ್ರಾಮಾಣಿಕತೆ ಇದ್ದ ಕಡೆ ರುದ್ರ ಇದ್ದೇ ಇರ್ತಾನೆ. ನಿಮ್ಮಿಂದ ಇನ್ನೊಂದು ಉಪಕಾರ ಆಗ್ಬೇಕಿತ್ತು. ಹೇಳಿ ಬುದ್ಧಿ, ಈ ಭೈರವ ಇರೋದು ನಿಮ್ ಸೇವೆ ಮಾಡಕ್ಕೆ. ನಾವು ಕೊಟ್ಟಂತ ಉಡುಗೊರೆ ಅಂತೂ ತೆಗೆದುಕೊಳ್ಳಿಲ್ಲ. ನಾಳೆ ಶಿವರಾತ್ರಿ ನಮ್ಮನೆಗೆ ತಾವು ಅತಿಥಿಯಾಗಿ ಬಂದ್ರೆ ನಮಗ್ ತುಂಬಾ ಸಂತೋಷ ಆಗುತ್ತೆ. ಹೌದು ಅಣ್ಣ, ನಿಮ್ಮ ಸೇವೆ ಮಾಡಿದ್ರೆ ನಮಗೂ ಸಮಾಧಾನ. ನಮ್ಮ ತಾಯಿನೂ ತುಂಬಾ ಸಂತೋಷ ಪಡ್ತಾರೆ. ಖಂಡಿತ ಬರ್ತೀನಿ. ನಿಮಗೋಸ್ಕರ ಅಲ್ಲದೆ ಇದ್ರು ನಿಮ್ ತಾಯಿಗೋಸ್ಕರನಾದ್ರೂ ಬಂದೇ ಬರ್ತೀನಿ. ಪ್ರೀತಿಯಿಂದ ಯಾರೇ ಕರೆದ್ರು ಅವ್ರ ಮನೆ ಪ್ರಸಾದಕ್ಕೆ ಈ ಕಾಲ ಭೈರವ ಬಂದೇ ಬರ್ತಾನೆ. ಹುಷಾರಾಗೋಗ್ ಬನ್ನಿ. ಏನಾಗಿದೆ? ಯಾರಿಗೇನಾಯ್ತು? ನೀವೆಲ್ಲರೂ ಇನ್ನೂ ಬಂದಿಲ್ಲ ಅಂತ ಅತ್ತೆ ಆತಂಕದಲ್ಲಿದ್ರು. ಗುರುರಾಜ, ಯಾಕಪ್ಪ ತಡ ಆಯ್ತು? ವೆಂಕಟನಾಥ ಸರಸ್ವತಿಯಲ್ಲಿ ಅವ್ರಿನ್ನೂ ಬಂದಿಲ್ವಾ? ದಿಲ್ವಾ ಅಂದ್ರೆ ಏನೋ ನಿನ್ ಮಾತಿನ ಅರ್ಥ? ಅತ್ತೆಯವರೇ, ಅವ್ರ ಗಾಡಿ ನಮ್ಗಿಂತ ಮೊದಲೇ ಬಂತಲ್ಲ ಅಂತ ಅನ್ಕೊಂಡ್ವಿ ನಾವು. ನೀವೆಲ್ಲರೂ ಒಟ್ಟಿಗೆ ಬರ್ಲಿಲ್ವಾ? ಗುರುರಾಜ, ಹೋಗ್ಬೇಕಾದ್ರೆ ನಿಂಗೆ ಸಾರಿ ಸಾರಿ ಹೇಳಿದ್ದೀನಿ, ಅವರು ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು, ನೀನು ಅವ್ರ ಜೊತೆನೆ ಇರಬೇಕು ಅಂತ. ಅಮ್ಮ, ನಮ್ಮ ಗಾಡಿ ಮುಂದೆ ಇತ್ತು, ಅವ್ರ ಗಾಡಿ ಹಿಂದೆ ಇತ್ತು. ಅವ್ರು ಬರ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡ್ವಿ. ಏನ್ ಮಾತಾಡ್ತಾ ಇದೀಯೋ? ಎರಡೂ ಗಾಡಿಗಳು ಒಟ್ಟಿಗೆ ಬರ್ಬೇಕು ತಾನೆ, ನೀನು ಅವ್ರ ಜೊತೆನೆ ಇರ್ಬೇಕು ತಾನೆ. ಗಾಡಿಯಲ್ಲಿ ಅವ್ರಿಗೆ ಏನಾಯ್ತೋ ಏನೋ, ಎಂತ ಕೆಲಸ ಮಾಡಿದೆ ಗುರುರಾಜ. ಅತ್ತೆಯವರೇ, ಅವ್ರು ಬಂದೇ ಬರ್ತಾರೆ, ನೀವೇನು ಚಿಂತೆ ಮಾಡಬೇಡಿ. ಇಲ್ಲ, ಅವ್ರಿಗೇನೋ ಆಗಿದೆ, ಅವ್ರಿಗೇನೋ ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀವು ಅವ್ರನ್ನ ಬಿಟ್ಟು ಬರಬಾರ್ದಿತ್ತು. ಅಮ್ಮ, ಏನೂ ಆಗಲ್ಲ. ಸರಿ, ನೀನು ಹೇಳ್ದಾಗೆ ನಾವು ಅವ್ರನ್ನ ಬಿಟ್ಟು ಬಂದಿದ್ದು ತಪ್ಪು ಮಾಡಿದ್ವಿ. ಸ್ವಲ್ಪ ಹೊತ್ತು ಕಾಯೋಣ, ಬಂದಿಲ್ಲ ಅಂದ್ರೆ ನಾವೇ ಹೋಗಿ ಹುಡುಕ್ತೀವಿ. ಶ್ರೀಹರಿ, ಶ್ರೀಹರಿ, ಅವ್ರಿಗೇನು ಆಗದೆ ಇರೋ ಹಾಗೆ ನನ್ನ ಮಗ ಸೊಸೆನ ನೀನೇ ಕಾಪಾಡ್ಬೇಕಪ್ಪ. ಏನೇ ಇರ್ಲಿ, ನೀವ್ ಜೊತೆಲೇ ಬರ್ಬೇಕಿತ್ತು. ವೆಂಕಟಾಂಬ ಅವರೊಂದು ಗಾಡೀಲಿ ಬರ್ತಾ ಇದ್ರು, ನಾವೊಂದು ಗಾಡೀಲಿ ಬರ್ತಾ ಇದ್ವಿ. ನಮ್ಮಿಬ್ಬರಿಗೂ ಮಾತಾಡ್ತಾ ಮಾತಾಡ್ತಾ ನಿದ್ದೆ ಹತ್ಬಿಡ್ತು. ಕಣ್ಬಿಟ್ಟಾಗ ನಾವು ಊರು ತಲುಪಿದ್ವಿ. ಅಕ್ಕ, ಅವ್ರಿನ್ ಸ್ವಲ್ಪ ಹೊತ್ತೆಲ್ಲ ಬರ್ತಾರೆ ಬಿಡು. ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣು ಗಂಡು, ಸುಖ ದುಃಖ ಮಾತಾಡ್ಕೊಂಡು ಆರಾಮಾಗಿ ಬರಲಿ. ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ಗುರುರಾಜ ನೀನು. ಅಮ್ಮ ಎಷ್ಟು ಗಾಬರಿ ಆಗಿದ್ದಾಳೆ, ನನಗೂ ಭಯ ಆಗ್ತಾ ಇದೆ. ನೀವು ಬಂದು ಇಷ್ಟೊತ್ತಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ನನಗೂ ಏನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ವೆಂಕಟಾಂಬ, ಆ ಥರ ಏನೂ ಆಗಲ್ಲ. ಇಲ್ಲಪ್ಪ, ನನ್ನ ಮನಸ್ಸು ಸ್ಪಷ್ಟವಾಗಿ ಹೇಳ್ತಾ ಇದೆ ಏನೋ ತೊಂದರೆ ಆಗಿದೆ ಅಂತ. ಮದುವೆ ಆಗಿ ಇನ್ನೂ ಅರಿಶಿನದ ಮೈ ಯಾರಿಲ್ಲ. ಶ್ರೀಹರಿ, ನನ್ನ ಮಕ್ಕಳನ್ನ ನೀವೇ ಕಾಪಾಡ್ಬೇಕಪ್ಪ. ದೇವ್ರೆ, ನನ್ನ ಮಕ್ಕಳಿಗೇನು ತೊಂದರೆ ಆಗದೆ ಇರ್ಲಪ್ಪ. ಅಮ್ಮ, ಸರಸ್ವತಿ, ಈಗ ಯಾಕಪ್ಪ ಇಷ್ಟು ತಡ ಮಾಡಿದ್ರಿ? ದಾರಿ ಮಧ್ಯೆ ಏನು ತೊಂದರೆ ಆಗಲಿಲ್ಲ ತಾನೆ? ಅಮ್ಮ, ಅದು ಅದು
ಯಾಕಮ್ಮ ಇಷ್ಟು ಗಾಬರಿಲಿದ್ದೀಯಾ? ಏನಾಯ್ತು? ದಾರಿ ಮಧ್ಯದಲ್ಲಿ ದರೋಡೆಕೋರರು ದಾಳಿ ಮಾಡಿದ್ರು. ದರೋಡೆಕೋರ್ರ? ಹೌದು ಭಾವ, ಆತಂಕ ಪಡಬೇಡಮ್ಮ, ನಮ್ಗೇನೂ ಆಗಿಲ್ಲ. ವೆಂಕಟನಾಥ, ಅದೇನಾಯ್ತು ಅಂತ ಸ್ವಲ್ಪ ವಿವರವಾಗಿ ಹೇಳಪ್ಪ. ಮೊದಲು ನಾವೆಲ್ಲ ಗಾಬರಿಯಲ್ಲಿದ್ದೀವಿ. ನಮ್ಮ ಹತ್ರ ಇದ್ದಿದ್ ಗಂಟು ಒಡವೆ ಎಲ್ಲಾನು ಕಿತ್ಕೊಂಡು ಕೊಲೆ ಮಾಡಕ್ ಬಂದಿದ್ರು. ಅಯ್ಯೋ ದೇವ್ರೆ! ಅದೇ ಸಮಯಕ್ಕೆ ದೇವ್ರು ಬಂದಂಗೆ ಯಾರೋ ಸ್ಮಶಾನ ಕಾಯೋರು ಬಂದು ಕಾಪಾಡಿದ್ರು. ಹೌದಾ? ಹೌದು ಅಕ್ಕ. ಆ ಪುಣ್ಯಾತ್ಮ ಬರ್ದೇ ಹೋಗಿದ್ದಿದ್ರೆ ನಮ್ ಗತಿ ಏನಾಗ್ತಿತ್ತೋ ಏನೋ. ನನಗೊಂಥರ ಸಂಕಟ ಆದಾಗ್ಲೇ ಏನೋ ಸೂಚನೆ ಸಿಕ್ಕಿತ್ತು, ನನ್ನ ಮಕ್ಕಳು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಹೋಗ್ಲಿ ಬಿಡೆ ಗೋಪಿ, ಸದ್ಯ ಮಕ್ಕಳು ಮನೆಗೆ ಬಂದ್ರಲ್ಲ, ದೇವರು ದೊಡ್ಡವನು. ನಾಳೆ ಶಿವರಾತ್ರಿ. ಸ್ಮಶಾನವಾಸಿ ಅಂದ್ರೆ ಆ ಶಿವನೇ ನಿಮ್ಮನ್ನ ಕಾಪಾಡಿರ್ಬೇಕು. ನಿಜವಾಗ್ಲೂ ಆತ ಶಿವನ ಸ್ವರೂಪನೇ. ಆವತ್ತು ಯಮಧರ್ಮನಿಂದ ಮಾರ್ಕಂಡೇಯನನ್ನ ಕಾಪಾಡಿದ ಹಾಗೆ ಇವತ್ತು ನಮ್ಮಿಬ್ಬರನ್ನೂ ಕಾಪಾಡಿದ್ದಾನೆ. ಆ ಪುಣ್ಯಾತ್ಮನ ಜೊತೆಲೆ ಕರ್ಕೊಂಡ್ ಬರ್ಬಾರ್ದಾಗಿತ್ತ? ಅವ್ರ ಪಾದ ತೊಳೆದು ಋಣನ ತೀರ್ಸ್ಕೋಬೋದಿತ್ತು. ಅದಕ್ಕೆ ನಾಳೆ ಶಿವರಾತ್ರಿಗೆ ನಮ್ಮ ಮನೆಗೆ ಅತಿಥಿಯಾಗಿ ಬನ್ನಿ ಅಂತ ಕೇಳ್ಕೊಂಡ್ವಿ. ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬಂದ್ರೆ ನಮ್ ಪುಣ್ಯ. ಬರ್ತಾರೆ, ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಿದ್ದಾಗೋಯ್ತು. ಸದ್ಯ ನೀವು ಬಂದ್ರಲ್ಲ, ದೂರದಿಂದ ಪ್ರಯಾಣ ಮಾಡಿದ್ದೀರಾ, ಊಟ ಮಾಡಿ ವಿಶ್ರಾಂತಿ ಪಡೀರಿ. ನಾಳೆ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ. ಅಮ್ಮ, ತಗೋ. ಏನಪ್ಪ ಇದು? ಗುರುಗಳು ನನಗೆ ಸಂಬಳ ಅಂತ ಹೇಳಿ ಕೊಟ್ಟಿರೋ ಉಡುಗೊರೆ.